ಉತ್ತರ ಕರ್ನಾಟಕದಲ್ಲಿ ಸ್ವಂತ ಹೆಲಿಕಾಪ್ಟರ್ ಹೊಂದಿರುವ ಮೊದಲ ರಾಜಕಾರಣಿ ಅಂದರೆ ಅದು ಸತೀಶ್ ಜಾರಕಿಹೊಳಿ. ಈಗ ಹೊಸದೊಂದು ಹೆಲಿಕಾಪ್ಟರ್ ಖರೀದಿಸಿ 2028ರ ಚುನಾವಣೆಗೆ ರಾಜ್ಯಾದ್ಯಂತ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಹೊಸ ಹೆಲಿಕಾಪ್ಟರ್ ಖರೀದಿಸಿದ ಸಾಹುಕಾರ್. 2028ರ ಚುನಾವಣೆಗೆ ಸತೀಶ್ ಭರ್ಜರಿ ತಯಾರಿ. 2028ರ ಚುನಾವಣೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಜ್ಜಾಗಿದ್ದು ಪೂರ್ವ ತಯಾರಿ ಜೋರಾಗಿಯೇ ನಡೆಸಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸಕ್ಕೆ ಸಂಚಾರ ಮಾಡಲು ಅನುಕೂಲವಾಗುವಂತೆ ಹೊಸ ಹೆಲಿಕಾಪ್ಟರ್ ಖರೀದಿಸಿದ್ದಾರೆ. ಬೆಂಗಳೂರು ಸಮೀಪದ ಜಕ್ಕೂರು ಏರೋಡ್ರೋಮ್ನಲ್ಲಿ ಹೊಸ ಚಾಪರ್ ಅನ್ನ ಸಾಹುಕಾರ್ ಪರಿಶೀಲಿಸಿದ್ರು. ತಮ್ಮ ಹಳೆಯ ಸಿಂಗಲ್ ಇಂಜಿನ್ ಹೆಲಿಕಾಪ್ಟರ್ ಮಾರಾಟ ಮಾಡಿ ಅತ್ಯಾಧುನಿಕ ಡಬಲ್ ಇಂಜಿನ್ ಹೊಂದಿರೋ ಹೆಲಿಕಾಪ್ಟರ್ ಖರೀದಿಸಿದ್ದಾರೆ. ಇದು ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಆಗಿದ್ದು ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆ ಹಾಗೂ ಸುಧಾರಿತ ವೈರ್ಲೆಸ್ ಸಂವಹನ ವ್ಯವಸ್ಥೆ ಹೊಂದಿದೆ. ಹೆಲಿಕಾಪ್ಟರ್ನಲ್ಲಿ 6 ಆಸನಗಳ ವ್ಯವಸ್ಥೆ ಇದ್ದು ಪ್ರಯಾಣಿಕರು ಮತ್ತು 2 ಪೈಲಟ್ ಪ್ರಯಾಣಿಸಬಹುದಾಗಿದೆ. ಜರ್ಮನಿಯ ಅಗಸ್ಟಾ ಕಂಪನಿಯಿಂದ ಖರೀದಿಸಲಾಗಿದ್ದು ಇದರ ಬೆಲೆ ಅಂದಾಜು 20 ಕೋಟಿ ಇದೆ. ಸತೀಶ್ ಜಾರಕಿಹೊಳಿ ಆಧುನಿಕ ಹೆಲಿಕಾಪ್ಟರ್ ಖರೀದಿಸಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. 4-5 ದಿನದಲ್ಲಿ ಹೆಲಿಕಾಪ್ಟರ್ ಸಂಪೂರ್ಣವಾಗಿ ಅಸೆಂಬಲ್ ಆಗಿ ಹಾರಾಟಕ್ಕೆ ಸಿದ್ಧವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ನಿಗಿ ಕೆಂಡವಾಗಿದ್ದಾರೆ. ರಷ್ಯಾದ ತೈಲ ಖರೀದಿಸಬೇಡಿ ಎನ್ನುತ್ತಿದ್ದ ದೊಡ್ಡಣ್ಣ ಇದೀಗ ಭಾರತೀಯ ಮೂಲಕ ನೌಕರರಿಗೆ ಯಾರೂ ಊಹಿಸದ ಹೊಡೆತವನ್ನು ಕೊಟ್ಟಿದ್ದಾರೆ. ಭಾರತೀಯ ಮೂಲದ ನೌಕರರಿಗೆ ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೊಡೆತ. ಏನದು ಈ ಸ್ಟೋರಿ ನೋಡಿ. ಮಂದ ಬುದ್ಧಿಯ ಮಾನವ, ಸ್ವಯಂ ಘೋಷಿತ ಶಾಂತಿ ದೂತ, ಅಮೆರಿಕವನ್ನ ಗ್ರೇಟ್ ಮಾಡ್ತೀನಿ ಅಂತ ಬರ್ಬಾದ್ ಮಾಡ್ತಿರೋ ಶತಮುಟ್ಟಾಳ, ಭಾರತವನ್ನ ಕಂಡ್ರೆ ನಖಶಿಖಾ ಅಂತ ಉರ್ಕೊಳ್ಳೋ ಬೇಜವಾಬ್ದಾರಿ ಜೀವಿ, ಪಾಕಿಗಳನ್ನ ತೊಡೆ ಮೇಲೆ ಕೂರಿಸಿಕೊಂಡು ಬಿರಿಯಾನಿ ತಿನ್ನಿಸೋ ಧೂರ್ತ ಅಂತ ಹೊಗಳಿಸಿಕೊಳ್ಳೋ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಆಧುನಿಕ ತುಗಲಕ್ ಅಂತ ತನ್ನನ್ನ ತಾನು ಪ್ರೂವ್ ಮಾಡಿಕೊಳ್ತಿದ್ದಾನೆ. ಅಮೆರಿಕದಲ್ಲಿ ಇರ್ಬೇಕಾ? ವರ್ಷಕ್ಕೆ 88 ಲಕ್ಷ ಕಟ್ಟಿ ಭಾರತೀಯರಿಗೆ ಮರ್ಮಾಘಾತ ಕೊಟ್ಟ ಟ್ರಂಪ್. ಅಮೆರಿಕದ ಅಸಮರ್ಥ ದೊರೆ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಅಮೆರಿಕವನ್ನ ಬರ್ಬಾದ್ ಮಾಡೋ ಐಡಿಯಾಗೆ ಕೈ ಹಾಕಿದ್ದಾರೆ. ಮೊದಲು ಟ್ರಂಪ್ ಹೂಡಿದ ಸುಂಕಾಸ್ತ್ರಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಭಾರತ, ರಷ್ಯಾ, ಚೀನಾ ಜಂಟಿಯಾಗಿ ದೊಡ್ಡಣ್ಣನ ವಿರುದ್ಧ ತೊಡೆತಟ್ಟಿ ನಿಂತಿವೆ. ಇದೀಗ H-1B ವೀಸಾ ನಿಯಮವನ್ನೇ ರದ್ದು ಮಾಡಲು ಟ್ರಂಪ್ ಮುಂದಾಗಿದ್ದಾರೆ. ಭಾರತಕ್ಕೆ ಮತ್ತೊಂದು ಹೊಡೆತ ಕೊಟ್ರ ಟ್ರಂಪ್. ವಲಸಿಗರ ವಿರುದ್ಧ ಕೆಂಡ ಕಾರುತ್ತಿದ್ದ ಟ್ರಂಪ್ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ತಾನೆಂಥ ಮೊಂಡ ಅಂತ ಜಗತ್ತಿಗೆ ತಿಳಿಸಿದ್ದಾರೆ. H-1B ವೀಸಾ ಶುಲ್ಕ $1 ಲಕ್ಷ ಏರಿಸಲು ಮುಂದಾಗಿದ್ದಾರೆ. $1 ಲಕ್ಷ ಅಂದ್ರೆ 88 ಲಕ್ಷಕ್ಕೂ ಹೆಚ್ಚು. ಇದರಿಂದ ಅಮೆರಿಕದಲ್ಲಿರೋ ಭಾರತೀಯರಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಬಹುತೇಕ ಭಾರತೀಯರೇ ಬಳಸುವ H-1B ವೀಸಾ ನಿಯಮದಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ ಟ್ರಂಪ್. ಭಾರತ ಮೂಲದ ಕೋಟ್ಯಾಂತರ ಜನರಿಗೆ ಅಮೆರಿಕ ಎಂಬ ಕನಸಿನ ಲೋಕದಲ್ಲಿ ಕೆಲಸ ಮಾಡಲು ಸಹಾಯ ಮಾಡಿದ್ದು ಇದೇ H-1B ವೀಸಾ ನಿಯಮ. ಹೀಗೆ ಭಾರತೀಯರಿಗೆ ಸಹಾಯ ಮಾಡುತ್ತಿದ್ದ H-1B ವೀಸಾ ಭಾರತ ಮೂಲದವರಿಗೆ ಸುಲಭವಾಗಿ ಸಿಗದಂತೆ ಮಾಡಿದ್ದಾರೆ. ಕೆಲಸದ ವೀಸಾ ಮೇಲೆ ಭರ್ಜರಿ $1 ಲಕ್ಷ ಅಂದ್ರೆ ಸುಮಾರು 88 ಲಕ್ಷ ರೂಪಾಯಿಗೂ ಮೀರಿ ಶುಲ್ಕ ವಿಧಿಸೋ ಕುತಂತ್ರದ ಯೋಜನೆಗೆ ಸಹಿ ಹಾಕಿದ್ದಾರೆ. ಸಾವಿರಾರು ಭಾರತದ ಕಂಪನಿಗಳು ಇದೇ ವೀಸಾ ನಂಬಿ ಭಾರತ ಮೂಲದ ನೌಕರರನ್ನ ಅಮೆರಿಕಾಗೆ ಕಳುಹಿಸುತ್ತಿವೆ. ಟ್ರಂಪ್ ನಡೆಯಿಂದ ಕಂಪನಿಗಳು ಕಂಗಾಲಾಗಿವೆ. ಉದ್ಯೋಗಿಗಳಿಗೆ ಮೆಟಾ, ಮೈಕ್ರೋಸಾಫ್ಟ್ ಸೂಚನೆ. H-1B ವೀಸಾ ಅರ್ಜಿಗಳ ವಾರ್ಷಿಕ ಶುಲ್ಕವನ್ನ $1 ಲಕ್ಷ ನಿಗದಿಪಡಿಸುವ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ದಾರೆ. ಈ ಆದೇಶ ಜಾರಿಯಾಗಿದ್ದೇ ತಡ ಮೆಟಾ ಮತ್ತು ಮೈಕ್ರೋಸಾಫ್ಟ್ ನಂತಹ ದೈತ್ಯ ಕಂಪನಿಗಳು ತಮ್ಮ H-1B ಉದ್ಯೋಗಿಗಳಿಗೆ 24 ಗಂಟೆಗಳಲ್ಲಿ ಅಮೆರಿಕಾಗೆ ಮರಳುವಂತೆ ಸೂಚನೆ ನೀಡಿವೆ. ಅಲ್ಲದೆ ದೇಶದಲ್ಲಿರುವ ಉದ್ಯೋಗಿಗಳು ಕನಿಷ್ಠ 2 ವಾರಗಳ ಕಾಲ ಅಮೆರಿಕ ತೊರೆಯದಂತೆ ಮನವಿ ಮಾಡಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ನಿಗಿ ಕೆಂಡವಾಗಿದ್ದಾರೆ. ರಷ್ಯಾದ
ತೈಲ ಖರೀದಿಸಬೇಡಿ ಎನ್ನುತ್ತಿದ್ದ ದೊಡ್ಡಣ್ಣ ಇದೀಗ ಭಾರತೀಯ ಮೂಲಕ ನೌಕರರಿಗೆ ಯಾರೂ ಊಹಿಸದ ಹೊಡೆತವನ್ನು ಕೊಟ್ಟಿದ್ದಾರೆ. ಭಾರತೀಯ ಮೂಲದ ನೌಕರರಿಗೆ ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೊಡೆತ. ಏನದು ಈ ಸ್ಟೋರಿ ನೋಡಿ. ಮಂದ ಬುದ್ಧಿಯ ಮಾನವ, ಸ್ವಯಂ ಘೋಷಿತ ಶಾಂತಿ ದೂತ, ಅಮೆರಿಕವನ್ನ ಗ್ರೇಟ್ ಮಾಡ್ತೀನಿ ಅಂತ ಬರ್ಬಾದ್ ಮಾಡ್ತಿರೋ ಶತಮುಟ್ಟಾಳ, ಭಾರತವನ್ನ ಕಂಡ್ರೆ ನಖಶಿಖ ಅಂತ ಉರ್ಕೊಳ್ಳೋ ಬೇಜವಾಬ್ದಾರಿ ಜೀವಿ, ಪಾಕಿಗಳನ್ನ ತೊಡೆ ಮೇಲೆ ಕೂರಿಸಿಕೊಂಡು ಬಿರಿಯಾನಿ ತಿನ್ನಿಸೋ ಧೂರ್ತ ಅಂತ ಹೊಗಳಿಸಿಕೊಳ್ಳೋ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಆಧುನಿಕ ತುಗಲಕ್ ಅಂತ ತನ್ನನ್ನ ತಾನು ಪ್ರೂವ್ ಮಾಡಿಕೊಳ್ತಿದ್ದಾನೆ. ಅಮೆರಿಕದಲ್ಲಿ ಇರ್ಬೇಕಾ? ವರ್ಷಕ್ಕೆ 88 ಲಕ್ಷ ಕಟ್ಟಿ ಭಾರತೀಯರಿಗೆ ಮರ್ಮಾಘಾತ ಕೊಟ್ಟ ಟ್ರಂಪ್. ಅಮೆರಿಕದ ಅಸಮರ್ಥ ದೊರೆ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಅಮೆರಿಕವನ್ನ ಬರ್ಬಾದ್ ಮಾಡೋ ಐಡಿಯಾಗೆ ಕೈ ಹಾಕಿದ್ದಾರೆ. ಮೊದಲು ಟ್ರಂಪ್ ಹೂಡಿದ ಸುಂಕಾಸ್ತ್ರಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಭಾರತ, ರಷ್ಯಾ, ಚೀನಾ ಜಂಟಿಯಾಗಿ ದೊಡ್ಡಣ್ಣನ ವಿರುದ್ಧ ತೊಡೆತಟ್ಟಿ ನಿಂತಿವೆ. ಇದೀಗ H1B ವೀಸಾ ನಿಯಮವನ್ನೇ ರದ್ದು ಮಾಡಲು ಟ್ರಂಪ್ ಮುಂದಾಗಿದ್ದಾರೆ. ಭಾರತಕ್ಕೆ ಮತ್ತೊಂದು ಹೊಡೆತ ಕೊಟ್ರ ಟ್ರಂಪ್. ವಲಸಿಗರ ವಿರುದ್ಧ ಕೆಂಡ ಕಾರುತ್ತಿದ್ದ ಟ್ರಂಪ್ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ತಾನೆಂಥ ಮೊಂಡ ಅಂತ ಜಗತ್ತಿಗೆ ತಿಳಿಸಿದ್ದಾರೆ. H1B ವೀಸಾ ಶುಲ್ಕ $1 ಲಕ್ಷ ಏರಿಸಲು ಮುಂದಾಗಿದ್ದಾರೆ. $1 ಲಕ್ಷ ಅಂದ್ರೆ 88 ಲಕ್ಷಕ್ಕೂ ಹೆಚ್ಚು. ಇದರಿಂದ ಅಮೆರಿಕಾದಲ್ಲಿರೋ ಭಾರತೀಯರಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಬಹುತೇಕ ಭಾರತೀಯರೇ ಬಳಸುವ H1B ವೀಸಾ ನಿಯಮದಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ ಟ್ರಂಪ್. ಭಾರತ ಮೂಲದ ಕೋಟ್ಯಾಂತರ ಜನರಿಗೆ ಅಮೆರಿಕ ಎಂಬ ಕನಸಿನ ಲೋಕದಲ್ಲಿ ಕೆಲಸ ಮಾಡಲು ಸಹಾಯ ಮಾಡಿದ್ದು ಇದೇ H1B ವೀಸಾ ನಿಯಮ. ಹೀಗೆ ಭಾರತೀಯರಿಗೆ ಸಹಾಯ ಮಾಡುತ್ತಿದ್ದ H1B ವೀಸಾ ಭಾರತ ಮೂಲದವರಿಗೆ ಸುಲಭವಾಗಿ ಸಿಗದಂತೆ ಮಾಡಿದ್ದಾರೆ. ಕೆಲಸದ ವೀಸಾ ಮೇಲೆ ಭರ್ಜರಿ $1 ಲಕ್ಷ ಅಂದ್ರೆ ಸುಮಾರು 88 ಲಕ್ಷ ರೂಪಾಯಿಗೂ ಮೀರಿ ಶುಲ್ಕ ವಿಧಿಸೋ ಕುತಂತ್ರದ ಯೋಜನೆಗೆ ಸಹಿ ಹಾಕಿದ್ದಾರೆ. ಸಾವಿರಾರು ಭಾರತದ ಕಂಪನಿಗಳು ಇದೇ ವೀಸಾ ನಂಬಿ ಭಾರತ ಮೂಲದ ನೌಕರರನ್ನ ಅಮೆರಿಕಾಗೆ ಕಳುಹಿಸುತ್ತಿವೆ. ಟ್ರಂಪ್ ನಡೆಯಿಂದ ಕಂಪನಿಗಳು ಕಂಗಾಲಾಗಿವೆ. ಉದ್ಯೋಗಿಗಳಿಗೆ ಮೆಟಾ, ಮೈಕ್ರೋಸಾಫ್ಟ್ ಸೂಚನೆ. H1B ವೀಸಾ ಅರ್ಜಿಗಳ ವಾರ್ಷಿಕ ಶುಲ್ಕವನ್ನ $1 ಲಕ್ಷ ನಿಗದಿಪಡಿಸುವ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ದಾರೆ. ಈ ಆದೇಶ ಜಾರಿಯಾಗಿದ್ದೇ ತಡ ಮೆಟಾ ಮತ್ತು ಮೈಕ್ರೋಸಾಫ್ಟ್ ನಂತಹ ದೈತ್ಯ ಕಂಪನಿಗಳು ತಮ್ಮ H1B ಉದ್ಯೋಗಿಗಳಿಗೆ 24 ಗಂಟೆಗಳಲ್ಲಿ ಅಮೆರಿಕಾಗೆ ಮರಳುವಂತೆ ಸೂಚನೆ ನೀಡಿವೆ. ಅಲ್ಲದೆ ದೇಶದಲ್ಲಿರುವ ಉದ್ಯೋಗಿಗಳು ಕನಿಷ್ಠ 2 ವಾರಗಳ ಕಾಲ ಅಮೆರಿಕ ತೊರೆಯದಂತೆ ಮನವಿ ಮಾಡಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.